ಕುಮಾರಿಯರೇ, ಸರತಿ ಜಾಂಬಕಿಯರೇ ಕೇಳಿ ಸರತಿ ಜಾಂಬಕಿಯರೇ ಕೇಳಿ ಸರತಿ ಜಾಂಬಕಿಯರೇ ಸರತಿ ಜಾಂಬಕಿಯರೇ ಕೇಳಿ ಶನಿ ಪರಪರೆಯಳು ರಾಜ್ಯವಾಡಿ ಶನಿ ಪರಪರೆಯಳು ರಾಜ್ಯವಾಡಿ ರಾಜ್ಯವಾಡಿ ದೊರೆಗಳಿರಿದ ಸಿಂಹ ವಿಷ್ಣುಕರಾಗಿ ಜನ್ಮ ದೊರೆಗಳಿರಿದ ಸಿಂಹ ವಿಷ್ಣುಕರಾಗಿ ಜನ್ಮ ಸರದಿ ಜಾಂಬಕಿಯರೇ ಕೇಳಿ ಶನಿ ಪರಪರೆಯಳು ರಾಜ್ಯವಾಡಿ ಸರದಿ ಜಾಂಬಕಿಯರೇ ಶ್ರೇಯೋಸ್ತು. ಓ ಸರಸಿ ಜಾಂಬಕಿಯರೇ, ಆಚಾರ್ಯರೇ, ಕಾಶಿ ನೃಪಕುಮಾರಿಯರೇ, ನಾನಾಡುವ ಮಾತನ್ನು ನೀವು ಮೂವರು ಚಿತ್ತವಿಟ್ಟು ಕೇಳಬೇಕು. ಯಾಕೆಂದ್ರೆ ಕಾಶಿಯಿಂದ ಹಸ್ತರಿಗೆ ಬಂದು ಕೆಲವು ಕಾಲ ಕಳೆಯಿತು. ಈ ಹಸ್ತಿನಾವತಿಯಲ್ಲಿ ರಾಜಕೀಯ ಹೇಗೆ, ಸಂಸ್ಕೃತಿ ಹೇಗೆ, ಜನರ ಶೀಲ ಸ್ವಭಾವ ಹೇಗೆ, ಇದನ್ನೆಲ್ಲ ನೀವು ಒಡನಾಡಿ ತಿಳಿದಿದ್ದೀರಿ. ಆ ನೆಲೆಯಲ್ಲಿ ನಿಮ್ಮನ್ನು ಈಗ ಮಾತನಾಡಿಸುವುದು ಸರಿ ಎಂಬ ನನಗೆ ಬಂದು ಕರೆದಿದ್ದೇನೆ. ಮಕ್ಕಳೇ, ಪವಿತ್ರವಾಗಿರುವಂತಹ ಚಂದ್ರವಂಶ ಈಗಾಗಲೇ ಚಿರಸ್ಥಾಯಿಯಾಗಿರುವಂತಹ ತಮ್ಮ ಆಚಾರದಿಂದ ಆದರ್ಶವನ್ನು ಬೋಧಿಸಿ ಕೀರ್ತಿಶೇಷರಾಗಿರುವಂತಹ ಅದೆಷ್ಟೋ ಮಹಾನುಭಾವರು ತಮ್ಮ ಆದರ್ಶದಿಂದ ಚಿರಸ್ಥಾಯಿಯಾದಂತಹ ಕೀರ್ತಿಗೆ ಭಾಜರಾಗಿದ್ದಾರೆ. ಅವರೆಲ್ಲವರು ಪವಿತ್ರವಾಗಿರುವಂತಹ ಪಾರಂಪರಿಕವಾಗಿರುವಂತಹ ಈ ಗುರು ಸಿಂಹಾಸನವನ್ನು ಏರಿ ಆಳಿ ಬಾಳಿ ಕದಗಿದವರು. ವರ್ತಮಾನ ಕಾಲದಲ್ಲಿ ನನ್ನ ತಮ್ಮನಾಗಿರುವಂತಹ ವಿಚಿತ್ರ ವೀರ್ಯ ಅವ ಏರಿ ಆಳುತ್ತಾ ಇದ್ದಾನೆ. ಆತ ಕೇವಲ ಗುರು ಧರೆಯನ್ನು ಪರಿಪಾಲಿಸುತ್ತಾನೆ ಎಂಬ ಕಾರಣಕ್ಕೆ ಆ ಕಾರಣಕ್ಕೆ ಅವ ಶ್ರೇಷ್ಠ ಅಂತ ನಾನು ಹೇಳುವುದಲ್ಲ. ವಿದ್ಯಾವಂತ, ಬುದ್ಧಿವಂತ, ಶೀಲವಂತ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಂಸ್ಕಾರವಂತ. ಅವನನ್ನು ನೀವು ಮೂವರು ಮದುವೆಯಾಗಿ ಅವನ ಮನವನ್ನು, ನಮ್ಮ ಮನೆತನವನ್ನು ಬೆಳಗುತ್ತೀರೋ ಹೇಗೆ? ಹೇಳಿ ನಿಮ್ಮ ಅಭಿಪ್ರಾಯ. ಆಚಾರ್ಯರೇ, ತಮ್ಮನಾಗಿರುವಂತ ವಿಚಿತ್ರ ವೀರ್ಯನನ್ನ ಮದುವೆಯಾಗಬೇಕು ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ನಿಮ್ಮಂತ ಶ್ರೇಷ್ಠರು ನಮ್ಮಂತವರ ಜೀವನಕ್ಕೆ ಒಂದು ಪಥವನ್ನ ತೋರಿಸ್ತೀರಿ ಅಂತ ಆದ್ರೆ ನಮ್ಮ ಜೀವನ ಎನ್ನುವುದು ಉತ್ತುಂಗಕ್ಕೆ ಏರ್ತದೆ ಎನ್ನುವುದರಲ್ಲಿ ಅನುಮಾನವೇ ಸರಿ. ಕೇಳಿದ್ದೇವೆ ಸ್ವಾಮಿ. ಚಂದ್ರವಂಶ ಅಂತ ಹೇಳಿದ್ರೆ ಸ್ವರ್ಗ ಸಮಾನ ಎನ್ನುವುದಾಗಿ. ನಿಮ್ಮ ತಮ್ಮನಾಗಿರುವಂತ ವಿಚಿತ್ರ ವೀರ್ಯನನ್ನ ಮದುವೆಯಾಗಿ ವಂಶವನ್ನ ಸೇರುವುದು ಅಂತ ಆದ್ರೆ ಅದು ನಮ್ಮ ಭಾಗ್ಯವೆನ್ನುವುದಾಗಿ ನಾನು ಭಾವಿಸುತ್ತೇನೆ. ನಿಮ್ಮ ತಮ್ಮನನ್ನ ಮದುವೆ ಆಗುವುದಕ್ಕೆ ನಾ ಸಿದ್ಧನಿದ್ದೇನೆ. ಶ್ರೇಷ್ಠವಾದಂತಹ ಚಂದ್ರವಂಶದಲ್ಲಿ ತೋರಿಸಿ ತಮ್ಮದಾದಂತಹ ಸಾಧನೆಯ ಮೂಲಕವಾಗಿ ವಂಶದ ಕೀರ್ತಿಯನ್ನು ಎತ್ತರಕ್ಕೆ ಏರಿಸಿದವರು ತಮ್ಮ ವಂಶದವರು. ಅಂತಹ ಮನೆತನದ ಸೊಸೆಯಾಗಿ ಇರುವುದಕ್ಕೆ ನಾನು ಸಿದ್ಧನಿದ್ದೇನೆ.
ನಿರೀಕ್ಷೆಯೇ ಹುಸಿಯಾಗಿ ಹೋಯಿತು. ಯಾಕೆ ಆಚಾರ್ಯರೇ? ನೀನು ಹಿರಿಯವರೇ, ಹಿರಿಯವಳಾದಂತ ನೀನು ನಾನು ಕೇಳಿರುವಂತ ಅಪೇಕ್ಷೆ ಹಾ ಮೊದಲಾಗಿ ಒಪ್ಪುಗೆಯನ್ನು ಸೂಚಿಸಬಹುದು ಹೀಗೆ ನಿರೀಕ್ಷಿಸಿದ್ದೆ. ಆದರೆ ನಿನ್ನ ತಂಗಿಯಂದಿರು ಉಭಯರು ಹಾ ಅಂಬಿಕೆ ಅಂಬಾಲಿಕೆಯರು ನನ್ನ ತಮ್ಮ ವಿಚಿತ್ರ ವೀರ್ಯನ್ನ ಮದುವೆಯಾಗುವುದಕ್ಕೆ ಸಂತೋಷದಿಂದ ಸಮ್ಮತಿಯನ್ನು ಇಟ್ಟಿದ್ದಾರೆ. ಮೊದಲೇ ಸಮ್ಮತಿಯನ್ನ ಇಳಿಯಬೇಕಾದಂತಹ ನೀನು ಶತಪಥ ತಿರುಗುತ್ತಾ ಇದ್ದಿ, ನೆಲನೂಟಗಳಾಗಿದ್ದಿ, ಅತ್ತ ಇತ್ತ ಸುತ್ತ ಮುತ್ತ ಕಣ್ಣನ್ನ ಓಡಿಸುತ್ತಾ ಚಲಿಸುತ್ತಾ ಇದ್ದಿ. ಆಚಾರ್ಯರೇ, ಓ ನನಗೂ ಆಶ್ಚರ್ಯ ಆಯ್ತು. ಹಾ ಇಷ್ಟು ಕಾಲಗಳವರೆಗೆ ಹಾ ಅಕ್ಕ ಏನೇ ಮಾಡಿದರೂ ಅದನ್ನು ಅನುಸರಿಸಿಕೊಂಡು ಬರುತ್ತಾ ಇದ್ದವರು ನನ್ನ ತಂಗಿಯಂದಿರು. ಇವತ್ತು ಹಾಗಲ್ಲ. ತಮ್ಮ ವಿಚಿತ್ರ ವೀರರನ್ನು ನೀವು ಒರೆಸುತ್ತೀರೇ ಎಂದು ಕೇಳಿದಾಕ್ಷಣ ಅಕ್ಕ ಏನು ಹೇಳುತ್ತಾಳೆ ಎನ್ನುವ ನಿರೀಕ್ಷೆಯನ್ನು ಮಾಡದೆ ನನ್ನ ತಂಗಿಯಂದಿರು ಅವರಿಗೆ ಮನಸ್ಸಿಗೆ ಬಂದದ್ದನ್ನು ಅವರು ಇಲ್ಲಿ ಅರುಹಿ ಹೋದರು. ನಿನ್ನನ್ನು ಅನುಸರಿಸಿ ವ್ಯವಹರಿಸುವುದು ಮಾತಾಡುವುದು ಸಹಜ. ಯಾಕೆಂದ್ರೆ ನೀನು ಅಕ್ಕ ಅವರು ತಂಗಿಯಂದಿರು, ನಿನ್ನ ಬೆನ್ನಿಗೆ ಹುಟ್ಟಿದವರು ಅವರು. ಆದರೆ ಈ ಹೊತ್ತು ಅವರೇ ತಮ್ಮ ಅಭಿಪ್ರಾಯವನ್ನು ಮೊದಲಾಗಿ ಸೂಚಿಸಿದ್ದಾರೆ ಎನ್ನುವ ಅರ್ಥ ಅದರಲ್ಲಿಯೇ ಅಸಹಜತೆ ಉಂಟು ಅಂತ ನೀನು ಹೇಳುವುದಾ? ಬದಲಾವಣೆ ಆಯ್ತಲ್ಲ, ಯಾಕೆ ಹೀಗಾಯಿತು? ಅದನ್ನೇ ನಾನು ಆಲೋಚನೆ ಮಾಡ್ತಾ ನೀ ಇದ್ದೆ. ತಡ ಮಾಡಿದ್ದೇ ಕಾರಣ ಆಗಲಿ. ಹೌದೇ ಹೌದು ಆಚಾರ್ಯರೇ, ಹಾ. ಒಂದು ವಿಷಯ, ಅವರ ಅಭಿಪ್ರಾಯವನ್ನ ಅವರು ಹೇಳಿ ಹೋದರು. ಹಾ. ಹಾಗಂತ ಅವರ ಅಭಿಪ್ರಾಯವೇ ನನ್ನದ್ದೂ ಆಗಿರಬೇಕು ಅಂತೇನು ಇಲ್ಲವಲ್ಲ. ಖಂಡಿತ ಇಲ್ಲ. ಎಲ್ಲವರಿಗೂ ವ್ಯಕ್ತಿ ಸ್ವಾತಂತ್ರ್ಯ ಉಂಟು, ಅದು ಮುಕ್ತವಾಗಿಯೇ ಉಂಟು. ಅದರಲ್ಲಿ ಅಲ್ಲವೇ ನಾನು ಕರೆದು ಕೇಳಿದ್ದು ತಮ್ಮನನ್ನು ಮದುವೆ ಆಗುತ್ತೀರೋ. ಹಾಗಾದ್ರೆ ನನ್ನ ಅಭಿಪ್ರಾಯವನ್ನು ತಿಳಿಸಲೇ? ಧಾರಾಳವಾಗಿ ಹೇಳು. ಆಚಾರ್ಯರೇ, ಕೇಳು ಭೀಷ್ಮಾಚಾರ್ಯ ಭಿನ್ನ ಕೇಳು ಭೀಷ್ಮಾಚಾರ್ಯ ಭಿನ್ನ ಸಕಲೀರ್ತಿಯ ಗುಣಶೀಲ ಬೇಡುವೆಯಲ್ಲ ಮನದೊಲವ ಸಕಲೀರ್ತಿಯ ಗುಣಶೀಲ ಬೇಡುವೆಯಲ್ಲ ಮನದೊಲವ ಆಚಾರ್ಯರೇ, ಆದರ್ಶದ ಆಚರಣೆಯಿಂದಲೇ ಆಚಾರ್ಯತ್ವಕ್ಕೆ ಏರಿದವರು ನೀವು. ನೀವು ನಿಮ್ಮಂತವರ ಹೀಗೆ ಮಾಡಬೇಕು ಎಂದು ಹೇಳಿದರೆ ಸಾಕು, ಅಲ್ಲ ಕಣ್ಣಿನಲ್ಲಿ ಸೂಚಿಸಿದರೂ ಸಾಕು, ನಮ್ಮಂತವರು ಅದನ್ನು ಮಾಡಿಯೇ ಮಾಡುತ್ತೇವೆ. ಭಯದಿಂದಲೋ ಗೌರವದಿಂದಲೋ ಒಟ್ಟಿನಲ್ಲಿ ನಾವು ಮಾಡುತ್ತೇವೆ. ಆದರೆ ನಿಮ್ಮ ಆ ಸದ್ಗುಣ ಹೇಗಿದೆ ಅಂದರೆ, ನನ್ನಂತಹ ಚಿಕ್ಕವಳಲ್ಲಿಯೂ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿದಿರಿ, ಅದನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶುಭವಾಗಲಿ. ಆಚಾರ್ಯರೇ, ಈಗಾಗಲೇ ಹೇಳಿದೆ, ನನ್ನ ತಂಗಿಯಂದಿರ ಅಭಿಪ್ರಾಯದಂತೆ ನನ್ನ ಅಭಿಪ್ರಾಯ ಇರಬೇಕೆಂದೇನು ಇಲ್ಲವಲ್ಲ ಖಂಡಿತ ಎಂದು ಕೆಲವೊಂದಿಷ್ಟು ಪ್ರಶ್ನೆಗಳು ನನ್ನಲ್ಲಿ. ನನ್ನ ಮನಸ್ಸೆನ್ನುವುದು ಗೊಂದಲ ಗೂಡಾಗಿದೆಯೋ ಎನ್ನುವ ಹಾಗೆ ನಾನೇ ಅಂದುಕೊಳ್ತಾ ಇದ್ದೇನೆ. ಅಂದ್ರೆ ಯಾಕೆ ಬಲ್ಲಿರ? ಯಾಕೆ? ಅಂದು ಕಾಶಿಯ ರಣಾಂಗಣಕ್ಕೆ ನೀವು ಪ್ರವೇಶಿಸಿದಿರಿ. ನಿಮ್ಮ ವರ್ಚಸ್ಸಿನಿಂದಲೋ ಅಥವಾ ಆಟಾಟೋಪಗಳಿಂದಲೋ ನಾವು ಭಯಭೀತರಾಗಿದ್ದು ಸತ್ಯ. ಆದರೆ ನಿಮ್ಮ ನಿಜವಾದ ವ್ಯಕ್ತಿತ್ವವೇನು, ನಿಮ್ಮ ಶಾಂತ ಸ್ವರೂಪ ಏನು ಎನ್ನುವುದನ್ನು ಹತ್ತಿರದಿಂದ ಕಂಡಂತಹ ನಾವು ಈಗ ಅರಿತುಕೊಂಡಿದ್ದೇವೆ. ಆದರೆ ಅಂದು ನಿಮ್ಮ ರಥವನ್ನ ಏರಿ ಬಂದವರು ನಾವು. ರಥವನ್ನ ಏರಿ ಬಂದದ್ದಾದರೂ ಹೇಗೆ? ಎಲ್ಲರೂ ಒಪ್ಪಿ
ನಿಮ್ಮ ರಥದಲ್ಲಿ ನಾವು ಕುಳಿತುಕೊಂಡ ಮೇಲೆ ಯಾರೂ ಅದನ್ನ ವಿರೋಧಿಸಿದವರಿಲ್ಲ. ನಿಮ್ಮ ವರ್ಚಸ್ಸಿನಿಂದ ನೀವು ಇಲ್ಲಿವರೆಗೆ ನಮ್ಮನ್ನ ಕರೆದುಕೊಂಡು ಬಂದಿರಿ. ಹಾಗಂತ ಅಲ್ಲಿ ಇರುವಂತಹ ಪಣ ಯಾವುದು? ನನ್ನ ತಂದೆ ನಿರ್ಧರಿಸಿದ್ದು ವಿಕ್ರಮವೇ ಪಣ ಎನ್ನುವ ಹಾಗೆ. ಈಗ ಇಲ್ಲಿ ಕರೆತಂದ ಮೇಲೆ ನಿಮ್ಮ ತಮ್ಮನಾದಂತಹ ವಿಚಿತ್ರ ವೀರ್ಯರನ್ನ ವರಿಸಿ ಎನ್ನುವ ಹಾಗೆ ನೀವು ಹೇಳಿದಿರಿ. ಹಾಗಾದ್ರೆ ಕರೆತಂದವರು ನೀವು, ಮದುವೆಯಾಗು ಎಂದು ಹೇಳುತ್ತಾ ಇರುವುದು ನಿಮ್ಮ ತಮ್ಮ ವಿಚಿತ್ರ ವೀರ್ಯನಿಗೆ. ಹಾಗಾದ್ರೆ ಕರೆತಂದಂತಹ ನೀವೇ ಯಾಕೆ ನಮ್ಮನ್ನ ವರಿಸುತ್ತಾ ಇಲ್ಲ? ಗೆದ್ದು ತಂದವರೊಬ್ಬರು, ಮದುವೆಯಾಗುವುದು ಇನ್ನೊಬ್ಬರು. ಹೀಗೆ ಏನಾದರೂ ನಿದರ್ಶನಗಳು ಹಿಂದೆ ಆದದ್ದುಂಟೆ? ಇದನ್ನ ತಿಳಿದುಕೊಳ್ಳುವಂತಹ ಬಯಕೆ ನನಗೆ. ಸರದಿಗಾನನೆ ಕೇಳು ಕೇಳು ಸರದಿಗಾನನೆ ಕೇಳು ಕೇಳುವೆನು ವಿಘ್ನಾದ ಕರಣೆ ಕಾಲಗೆ ಸರದ್ಯವತಿಯಳನು ವಿಘ್ನಾದ ಕರಣೆ ಕಾಲಗೆ ಸರದ್ಯವತಿಯಳನು ಅಂಬೆ ಆಚಾರ್ಯರೇ, ಸಾಧುವಾದದ್ದು. ಸಹಜವಾಗಿ ನಿನಗೆ ಏನು ಅನ್ನಿಸಿದೆ ಅದನ್ನ ತೋಡಿಕೊಂಡವಳು ನೀನು. ಒಂದಿನ ನನ್ನ ಸ್ಥಿತಿಗೂ ಈಗ ನಾನಿರುವ ಸ್ಥಿತಿಗೂ ಬಹಳ ವ್ಯತ್ಯಾಸವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗ್ರಹಿಸಿದ ಸೂಕ್ಷ್ಮಗ್ರಾಹಿ ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅಂಬೆ, ನಿಜವಾಗಿ ಸ್ಥಾಯಿ ಭಾವ ಎನ್ನುವುದು ಒಂದಿರ್ತದೆ. ಕಾಲಕಾಲಕ್ಕೆ ಸಂದರ್ಭಾನುಸಾರವಾಗಿ ಆ ಭಾವಗಳು ವ್ಯತ್ಯಯ ಆದರೂ ಮೂಲ ಭಾವ ಅದೇ ಸ್ಥಾಯಿ ಭಾವ ಅಲ್ಲಿಗೇ ಬಂದು ನಿಲ್ತದೆ. ನೀರಿನ ಗುಣ, ಅದರ ಭಾವ ತಂಪು. ಆದರೆ ಅದು ಕೊತ್ತ 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 ಕುದಿದಾಗ ಅದಕ್ಕೆ ಕೈ ಕೂದಕ್ಕೆ ಹೋದ್ರೆ ಅದು ಬೆಂಕಿಗಿಂತಲೂ ಹೆಚ್ಚಾಗಿ ಸುಡುತ್ತದೆ. ಆದರೆ ಅದನ್ನು ಹಾಗೇ ಬಿಟ್ಟರೆ ಅದು ಮೊದಲಿನ ಸ್ಥಾಯಿ ಭಾವಕ್ಕೆ ಬಂದು ನಿಲ್ಲುತ್ತದೆ, ಅಂದ್ರೆ ತಂಪಾಗಿಯೇ ಪರಿಣಮಿಸುತ್ತದೆ. ಇದಕ್ಕೆ ಸ್ಥಾಯಿ ಭಾವ ಅಂತ ಹೆಸರು. ಭೀಷ್ಮನ ಸ್ಥಾಯಿ ಭಾವ ಶಾಂತವಾಗಿದೆ. ಅಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ನಾನು ವರ್ತಿಸಿದವನು ಹೌದು, ಕೆಂಡಾಮಂಡಲವಾಗಿದ್ದೆ. ಕೇಳಿದ ವರ್ತಮಾನದಿಂದ ಕ್ರುದ್ಧನಾಗಿ ಕೆರಳಿ ಬಂದಿದ್ದೆ. ಹಸ್ತಿಗೆ ಷಡ್ಯಂತ್ರವೊಂದು ರೂಪುಗೊಳ್ಳುತ್ತಿದೆ ಎನ್ನುವಂತಹ ವಿಷಯವನ್ನು ಸಂಗ್ರಹಿಸಿದ ನಾನು ಅದನ್ನು ಮುರಿಯುವುದಕ್ಕೆ, ಭಂಗಿಸುವುದಕ್ಕೆ ಬೇಕಾಗಿ ಸಿದ್ಧನಾಗಿ ಬದ್ಧನಾಗಿ ಕಾಶಿಗೆ ಬಂದಿದ್ದೆ. ಬಂದ ಮರುಗಳಿಗೆಯಲ್ಲಿ ಸ್ವಯಂವರದ ನಿಬಂಧನೆಯನ್ನು ಮುರಿದು ನಿಮ್ಮನ್ನು ವಶಪಡಿಸಿಕೊಂಡು ರಥ ಏರಿಸಿಕೊಂಡು ಯಾರಾದರೂ ಪ್ರತಿಭಟಿಸ್ತಾರೋ ಅಂತ ನೋಡಿದೆ, ಪ್ರತಿಭಟಿಸಲಿಲ್ಲ. ಪಂಥಾವಾರವನ್ನು ಕೊಟ್ಟೆ, ಆಗಲೂ ಒಬ್ಬರು ಮುಂದಾಗಿ ಬರಲಿಲ್ಲ. ಬಿಡು, ಯಾವನೋ ಒಬ್ಬ ಅನಾಮಧೇಯ ಅಪಾಂಥೇಯ ಅವನೊಬ್ಬ ಪ್ರತಿಭಟಿಸುವುದಕ್ಕೆ ಬಂದರೆ ಅದನ್ನು ನಾವು ಲೆಕ್ಕಕ್ಕೆ ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಬಡಿದು ಉರುಳಿಸಿದ್ದೇನೆ, ಆ ವಿಷಯ ಒತ್ತಟ್ಟಿಗಿರಲಿ. ಈಗ ಹಾಗಲ್ಲ, ಶಾಂತನೇಯನಾದಂತಹ ನಾನು ನಿಮ್ಮಲ್ಲಿ ಕೇಳುವುದಕ್ಕೆ ಮುಂದಾಗಿದ್ದೇನೆ. ಅಲ್ಲಿ ಆರ್ಭಟಿಸಿ ಹೇಳಿದ್ದೆ, ಇಲ್ಲಿ ಹಾಗಲ್ಲ, ಶಾಂತ ಚಿತ್ತದಿಂದ ಕೇಳ್ತಾ ಇದ್ದೇನೆ.
ಯಾಕೆ ಗೊತ್ತಾ, ನಾನು ಆಜ್ಞಾಪಿಸಬಹುದಿತ್ತು, ಹಾ. ಆ ಮಾತನ್ನ ಮೀರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನನಗೂ ಗೊತ್ತು ಅದು. ಆದರೆ ಹೆಣ್ಣತನಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟು ವ್ಯವಹರಿಸುತ್ತಾನೆ ಎಂಬ ನೆಲೆಯಲ್ಲಿಯೇ ನನ್ನನ್ನು ಭೀಷ್ಮ ಅಂತ ಗುರುತಿಸಿದ್ದಾರೆ. ಒಂದು ಕಥೆಯೇ ನಡೆದು ಹೋಗಿದೆ. ಹೌದು ಅಂಬೆ, ವಿದ್ಯಾರ್ಜನೆಯನ್ನ ಪೂರೈಸಿಕೊಂಡು ಬರುವಂತ ಆ ಕಾಲದಲ್ಲಿ ಹಾ. ತೀರ್ಥರೂಪರನ್ನ ಕಾಣದೆ ಕಂಗೆಟ್ಟೆ ಮಂತ್ರಿ ವರೇಣ್ಯರನ್ನ ಕರೆದು ಕೇಳಿದಾಗ ಕೆಲವು ದಿವಸ ಆಯಿತು, ಓಲಗಸ್ತರಾಗುವುದಿಲ್ಲ ನಿಮ್ಮ ತಂದೆಯವರು, ಶೋಕಾಗಾರವನ್ನು ಸೇರಿ ಮಲಗಿದ್ದಾರೆ. ಹೋದೆ, ಮಲಗಿದ ತಂದೆಯವರನ್ನ ಎಬ್ಬಿಸಿ ಕೇಳಿದೆ, ಸರಿಯಾದಂತ ಉತ್ತರವನ್ನೇ ಕೊಡಲಿಲ್ಲ. ಬಲಾಢ್ಯನಿದ್ದೇನೆ ನಾನು, ಅಪ್ಪ ನಿಮಗೆ ಯಾಕೆ ಚಿಂತೆ? ಆವಾಗ ಓಡಾಡಿದ ಮಾತು, ಒಬ್ಬ ಮಗ ಅಲ್ಲ, ಒಂದು ಕಣ್ಣು ಕಣ್ಣಲ್ಲ, ಒಂದು ಬಟ್ಟೆಯಲ್ಲ, ನೀನು ಒಬ್ಬನೇ ಇದ್ದೀಯಲ್ಲ ಎನ್ನುವ ಕಾರಣಕ್ಕಾಗಿ ನನಗೆ ಚಿಂತೆ ಅಂತ ಹೇಳಿದೆ. ಆವಾಗ ನನ್ನಷ್ಟಕ್ಕೆ ನಾನು ಯೋಚಿಸಿದೆ, ಮೂರು ಲೋಕವನ್ನೇ ತಲ್ಲಣಿಸಬಹುದಾದಂತ ಒಬ್ಬ ಮಗ ಇದ್ರು ನೀನು ಒಬ್ಬನೇ ಇದ್ದೀಯಲ್ಲ, ನಿನಗೊಬ್ಬ ತಮ್ಮ ಬೇಕಾಗಿತ್ತಲ್ಲ ಎನ್ನುವ ಅರ್ಥ. ಅವರಿಗೆ ನನಗೊಬ್ಬ ಅಮ್ಮ ಬೇಕಾಗಿತ್ತು ಎನ್ನುವ ಅರ್ಥ ಆಯಿತು. ಸರಿ, ನೀವು ನಿಶ್ಚಿಂತರಾಗಿ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವಂತ ಹೊಣೆ ನನಗಿರಲಿ. ಪ್ರೀಣಯೇ ಪಿತರಂ ಸುಚರಿತ ಈ ಸಪುತ್ರು, ಯಾವತ್ತ ತನ್ನ ಸದ್ವರ್ತನೆಯಿಂದ ತಂದೆಯ ಮನಸ್ಸನ್ನು ಮುದಗೊಳಿಸುತ್ತಾನೆಯೋ ಅವನೇ ನಿಜವಾದ ಮಗ. ಆ ನೆಲೆಯಲ್ಲಿ ಆ ಮಾತನ್ನು ಆಡಿದೆ. ಮಂತ್ರಿಯನ್ನು ಕರೆದುಕೊಂಡು ಅವರು ಶೋಕಾಗಾರವನ್ನು ಸೇರುವ ಪೂರ್ವದಲ್ಲಿ ಕಾಳಿಂದಿ ನದಿಯ ತೀರಕ್ಕೆ ವಿಹಾರಕ್ಕಾಗಿ ಹೋಗಿದ್ದರು ಎನ್ನುವುದನ್ನು ಕೇಳಿದಾಗ ಅಲ್ಲಿಯೇ ಏನೋ ನಡೆದಿರಬೇಕು ಎಂದು ಭಾವಿಸಿ ಅಲ್ಲಿಗೆ ಹೋದೆ. ಆವಾಗ ಅರ್ಥವಾಯಿತು, ಒಬ್ಬ ಕಂದರನ ಮಗಳು, ಅಂಬಿಗನ ಮಗಳು ಸತ್ಯವತಿ ಎನ್ನುವಗಳನ್ನು ನೋಡಿ ವಿಚಲಿತ ಮಾನಸರಾಗಿ ಹೀಗೆ ಶೋಕಾಗಾರವನ್ನು ಸೇರಿ ತಟಸ್ಥರಾಗಿದ್ದಾರೆ. ಏನು ಘಟನೆ ನಡೆಯಿತು ಅಂತ ಕೇಳಿದೆ. ಹೋಗಿ ಕೇಳಿದ್ರಂತೆ, ನನ್ನ ತಂದೆ ಒಪ್ಪಿದ್ರೆ ಅಭ್ಯಂತರ ಇಲ್ಲ ಅಂತ ಅವಳು ಹೇಳಿದ್ಲಂತೆ. ತಂದೆಯಲ್ಲಿ ಹೋಗಿ ಕೇಳಿದ್ರಂತೆ, ಇನ್ನು ಎದೆ ಎತ್ತರಕ್ಕೆ ಬೆಳೆದು ನಿಂತಂತ ನಿಮ್ಮ ಮಗ ಸಮರ್ಥ ಇರುವಾಗ ನನ್ನ ಮಗಳನ್ನ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕರಿಸಿದರಂತೆ. ಅದಕ್ಕಾಗಿಯೇ ಬೇಸರಗೊಂಡು ಅವರು ಶೋಕಾಗಾರವನ್ನು ಸೇರಿದವರು. ಹಾಗಾದರೆ ಅವರ ಮನಸ್ಸು ಪ್ರಫುಲ್ಲವಾಗಬೇಕು, ಹರ್ಷಚಿತ್ರ ಆಗಬೇಕು ಅಂತ ಆದ್ರೆ ಮಗನಾಗಿ ನಾನೇನು ಮಾಡಬೇಕು ಯೋಚನೆ ಮಾಡಿ ನೇರವಾಗಿ ಹೋಗಿ ಅವಳಲ್ಲಿ ಕೇಳಿದೆ. ಅವಳು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದ್ರು. ಅಪ್ಪನಲ್ಲಿ ಹೇಳಿದಾಗೆ ತಂದೆ ಒಪ್ಪಿದ್ರೆ ನಾನು ಸಿದ್ಧ. ಅವಳ ಅಪ್ಪನಲ್ಲಿ ಹೋಗಿ ಕೇಳಿದ್ರೆ ನನ್ನ ಅಪ್ಪನಲ್ಲಿ ಯಾವ ಮಾತನ್ನ ಹೇಳಿದ್ರು ಅದೇ ಮಾತನ್ನು ನನ್ನಲ್ಲಿಯೂ ಹೇಳಿದ. ಆವಾಗ ಹೇಳಿದೆ, ಈಗ ನಾನು ಸಿಂಹಾಸನದ ಉತ್ತರಾಧಿಕಾರಿ ಆಗ್ತೇನೆ, ನಿನ್ನ ಮಕ್ಕಳಿಗೆ ಏನೂ ಇಲ್ಲ ಅಂತಂದ್ರೆ ಪಾರಂಪರಿಕವಾಗಿ ಬಂದಿರುವಂತಹ ಚಂದ್ರಾನ್ವಯದ ಸಿಂಹಾಸನವನ್ನು ಜ್ಯೇಷ್ಠ ಪುತ್ರ ಏರಬೇಕು. ಜ್ಯೇಷ್ಠ ಪುತ್ರ ನಾನು. ನನಗೆ ದೈವಾದತ್ತವಾಗಿ ಪಾರಂಪರಿಕವಾಗಿ ಬರಬಹುದಾಗಿರುವಂಥ ಅಧಿಕಾರವನ್ನು ನಿನ್ನ ಮಗಳ ಸಂತತಿಗೆ ಬಿಟ್ಟು ಕೊಟ್ಟೆ. ಒಮ್ಮೆ ಹರ್ಷಿತನಾದರೂ ಮತ್ತೆ ಸಂದೇಹವನ್ನೇ ಪ್ರಕಟಿಸಿದ್ದಾರೆ. ನೀವೇನೋ ಬಿಡಬಹುದು, ಆದರೆ ಮುಂದೊಂದು ದಿವಸ ನೀವು ಮದುವೆ ಆಗ್ತೀರಿ, ನಿಮಗೂ ಸಂತಾನವಾಗ್ತದೆ. ನಿಮ್ಮ ಸಂತಾನಕ್ಕೂ ನನ್ನ ಮಗಳ ಸಂತಾನಕ್ಕೂ ಅಧಿಕಾರಕ್ಕಾಗಿ ಸಂಘರ್ಷ ಏರ್ಪಟ್ಟರೆ ನನ್ನ ಮಗಳ ನನ್ನ ಮೊಮ್ಮಕ್ಕಳ ಗತಿ ಏನು ಅಂತ ಪ್ರಶ್ನೆ ಮಾಡಿದ. ಬಲಾತ್ಕಾರವಾಗಿ ಎಳೆ ತಂದು ನನ್ನ ತಂದೆಗೆ ಕಟ್ಟಬಹುದಿತ್ತು ಸತ್ಯವತಿಯನ್ನು. ಕಂದರನ್ನು ಅವರ ಮನೆಯ ಅಂಗಳದಲ್ಲಿ ಅವರ ಕಂಬಕ್ಕೆ ಬಿಗಿಯಬಹುದಿತ್ತು. ಆವಾಗ ನಮ್ಮ ಅಪ್ಪನಿಗೆ ಒಬ್ಬಳು ಹೆಣ್ಣು ಸಿಕ್ಕಿದಂತಾಗುತ್ತದೆಯೇ ವಿನಃ ಹೆಂಡತಿ ಸಿಕ್ಕಿದಂತ ಆಗುವುದಿಲ್ಲ. ಒಲಿದು ಬರಬೇಕು.
ಆವಾಗಲೇ ಅದಕ್ಕೊಂದು ವಿವಾಹ ಅಂತ ಅರ್ಥ, ಜೀವನಕ್ಕೊಂದು ಅರ್ಥ. ಹೌದೇ? ಆದ್ದರಿಂದ ಯಾವ ಕಾರಣಕ್ಕೂ ಪಂಥ ಪೌರುಷ ಉಂಟು ಎಂಬ ಕಾರಣಕ್ಕೆ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಪಹರಣ ಮಾಡಬಾರದು. ಆ ಕಾರಣಕ್ಕಾಗಿ ನಮ್ಮ ಅಪ್ಪನನ್ನು ಮುದಗೊಳಿಸುವುದಕ್ಕೆ ಬೇಕಾಗಿ ದಾಶರಾಜ ಕಂದರನ ಮನೆಯ ಅಂಗಳದಲ್ಲಿ ಘೋರವಾದಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದೆ. ಯಥಾಪರಂ ಇಂದಿನ ಆರಭ್ಯ ಮರಣ ಪರ್ಯಂತರು ಸತಿಯರ ಒಲಿಸೆ ರಾಜ್ಯವ ಆಳೆ ಎಂದು ಹೀಗೆ ಶಪಥ ಮಾಡಿದೆ. ಆವಾಗ ಪುಷ್ಪವೃಷ್ಟಿಯಾಯಿತು, ದೇವ ದುಂದುವಿ ಮೊಳಗಿತು. ದೇವಾನು ದೇವತೆಗಳು ಆದರ್ಶ ಪುತ್ರ ಭೀಷ್ಮ 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 ಎಂದು ಕೊಂಡಾಡಿದರು. ಅಲ್ಲಿ ದೇವವೃತನಾದಂತಹ ನಾನು ಭೀಷ್ಮಾಚಾರ್ಯನಾಗಿದ್ದೆ. ಆದ್ದರಿಂದ ಹೀಗೆ ಮತ್ತೊಬ್ಬ ಹೆಣ್ಣು ಮಕ್ಕಳನ್ನು ವಶೀಕರಿಸಿಕೊಂಡು ಎಲ್ಲವರನ್ನು ಗೆದ್ದಾತನಿಗೆ ತನ್ನ ಮಗಳನ್ನು ಕೊಡ್ತೇನೆನ್ನುವಂತಹ ನಿಬಂಧನೆ ಇದ್ದು ಗೆದ್ದು ತಂದ ನೀವು ಮತ್ತೊಬ್ಬರಿಗೆ ಅನುಕರಿಸಬಹುದೇ? ತಮ್ಮನಿಗೆ ವಿವಾಹ ಆಗುವಂತೆ ಹೇಳಬಹುದೇ? ನಿಜವಾಗಿ ಹೇಳಬಾರದು. ಇದಕ್ಕೆ ಯಾವುದೇ ಒಂದು ಸಾಕ್ಷಿಯ ಆಧಾರ ದೃಷ್ಟಾಂತಗಳು ಇಲ್ಲವೇ ಇಲ್ಲ. ಈ ಪೂರ್ವದಲ್ಲಿ ಇಂತಹ ಒಂದು ಘಟನೆ ನಡೆದದ್ದೂ ಇಲ್ಲ. ಆದರೆ ಯಾವುದೋ ಒಂದು ಕಾಲದಲ್ಲಿ ಆಕಸ್ಮಿಕವಾಗಿ ನಡೆದಿರಬಹುದಾದಂತಹ ಘಟನೆ ಭವಿಷ್ಯತ್ತಿನಲ್ಲಿ ಅದೊಂದು ಅನುಕರಣೀಯವಾಗ್ತದೆ, ಆದರ್ಶವಾಗ್ತದೆ, ಆಧಾರವಾಗ್ತದೆ, ಇತಿಹಾಸವಾಗ್ತದೆ. ಇದು ನನ್ನ ಬದುಕಿನಲ್ಲಿ ಹೊಸತು. ಇದಕ್ಕೆ ಬೇರೆ ಆಧಾರ ಇಲ್ಲ. ನಾನು ಹೀಗೆ ತಮ್ಮನನ್ನು ಮದುವೆಯಾಗಿ ಅಂತ ಹೇಳುವುದಕ್ಕೆ ಕಾರಣ ನನ್ನ ಬದುಕಿನಲ್ಲಿ ನಡೆದಂತಹ ಒಂದು ದೊಡ್ಡ ಘಟನೆ. ಹೌದೇ? ಅರ್ಥ ಆಯ್ತಲ್ಲ? ಓ ಕರುಣಾನಿಧಿಯೇ, ಓ ಕರುಣಾನಿಧಿ ಅವತಾರಿ ಕರುಣಾನಿಧಿ ಅವತಾರಿ ಸರ್ವಜ್ಞ ನೀನು ಕರುಣಾನಿಧಿ ಅವತಾರಿ ಚರಣ ಚಿತ್ತಂಗಾಣೋ ಭಯೋ ಚರಣ ಚಿತ್ತಂಗಾಣೋ ಭಯೋ ಕರುಣನಿಧಿಯ ಮೊದಲಿದು ಸರ್ವಜ್ಞನೀನು ಚರಣ ಚಿತ್ತಂಗಳೋ ಭಯೋ ಪ್ರಾರ್ಥಿಕೆನು ಚರಣ ಚಿತ್ತಂಗಳೋ ಭಯೋ ಪ್ರಾರ್ಥಿಕೆನು ಭರಣಿ ಬದಿ ಸಾಲಗಳು ಪೂರ್ವದಲ್ಲಿ ನಾನು ಭರಣಿ ಬದಿ ಸಾಲಗಳು ಪೂರ್ವದಲ್ಲಿ ನಾನು ಮನ ಬಿಟ್ಟವನ ಬೆನ್ನಿವನಿಗೆ ಭಗದ ಮನ ಇಟ್ಟವನ ಬೆನ್ನಿ ಅವನ ಬೆನ್ನಿವನಿಗೆ ಕರುಣನಿಧಿಯ ಬದಲಿದು ಸರ್ವಜ್ಞ ನೀನು. ಆಚಾರ್ಯರೇ, ಪ್ರಪಂಚದಲ್ಲಿ ಎರಡು ರೀತಿಯ ವ್ಯಕ್ತಿತ್ವಗಳಿರುತ್ತದೆ. ಒಬ್ಬರು ಜೀವನವನ್ನ ಸವಿಯುವವರು, ಇನ್ನೊಬ್ಬರು ಜೀವನವನ್ನ ಸವೆಸುವವರಂತೆ. ಹಾಗೆಯೇ ಜೀವನವನ್ನ ಸವೆಸುತ್ತಾ ಚಂದ್ರಾನ್ವಯದ ಅಭ್ಯುದಯಕ್ಕಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಂತಹ ಕರುಣಾಮಯಿಗಳು ನೀವಿದ್ದೀರಿ. ಆಚಾರ್ಯರೇ, ನಿಮ್ಮ ತಮ್ಮನನ್ನ ವರಿಸುವರೆ ನಾನು ನಿರಾಕರಿಸುತ್ತಾ ಇದ್ದೇನೆ. ನೀವು ಹೇಳಿದಿರಲ್ಲ, ನೀವು ಮದುವೆಯಾಗದೇ ಇರುವುದಕ್ಕೆ ಕಾರಣವೊಂದುಂಟು, ಕಥೆಯೊಂದುಂಟು ಎನ್ನುವ ಹಾಗೆ ನನಗೆ ವಿವರಿಸಿದಿರಿ. ಹಾಗೆಯೇ ನಾನು ನಿಮ್ಮ ತಮ್ಮ ವಿಚಿತ್ರವೀರರನ್ನ ಮದುವೆ ಆಗದಿರುವುದಕ್ಕೂ ಒಂದು ಕಥೆ ಎನ್ನುವುದುಂಟು. ಓ, ನನ್ನ ಹಾಗೆ ಕಥೆ ಉಂಟು ನಿನಗೆ? ಕಥೆ ಉಂಟು. ಹಾಗಾದ್ರೆ ನಾನು ಇತಪರಂ ಇಂದಿನ ಆರೋಗ್ಯ ಮರಣ ಪರ್ಯಂತರವು ಸತಿಯರ ಒಲಿಸೆ ರಾಜ್ಯವ ಆಳೆ. ಇನ್ನು ಮುಂದೆ
ಪ್ರಪಂಚದಲ್ಲಿರುವಂತ ನಾರಿಯರೆಲ್ಲ ನನ್ನ ಮಾತೆ ಗಂಗೆಗೆ ಸಮಾನ ಅಂತ ಪ್ರತಿಜ್ಞೆ ಮಾಡಿದ್ದೆ. ನೀನು ಮದುವೆ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀಯ? ಛೆ, ಹಾಗಲ್ಲ. ಮತ್ತೆ ಪ್ರತಿಜ್ಞೆ ಮಾಡಿದವಳಲ್ಲ. ಅಂದ್ರೆ ಕತೆ ಇದ್ರು ನನ್ನ ಹಾಗಲ್ಲ. ಅಲ್ಲ, ಹಾ. ಕಥೆ ಇದ್ದದ್ದು ಹೌದು. ಸರಿ. ಹಾಗಂತ ಹಾ. ಪ್ರತಿಜ್ಞೆ ಮಾಡದೇ ಹೋದರೂ ಭಾಷೆಯಲ್ಲಿದ್ದವಳು ನಾನಿದ್ದೇನೆ. ದೇವತೆಗಳು ಪುಷ್ಪವೃಷ್ಟಿಗರೆದಿದ್ದಾರ? ಇಲ್ಲ. ನನ್ನ ಮನಸ್ಸಾಕ್ಷಿ ಎನ್ನುವುದು ಒಪ್ಪಿದೆ. ಸರಿ. ಮನಸ್ಸಾಕ್ಷಿಯೇ ದೊಡ್ಡದು ದೇವರು ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಏನು ಭಾಷೆ? ಯಾರಿಗೆ ಭಾಷೆ? ಆಚಾರ್ಯರೇ, ಹಾ. ಸ್ವಯಂವರದ ಮುನ್ನಾ ದಿನ ವನವಿಹಾರಕ್ಕಾಗಿ ಹೋದವರು ನಾವೆಲ್ಲರೂ. ಹಾ. ವನವಿಹಾರಕ್ಕಾಗಿ ಹೋದಂತಹ ಸಂದರ್ಭ ಸಾಲ್ವೇಶನ ಪರಿಚಯ ಆಯ್ತಲ್ಲಿ. ಸಾಲ್ವೇಶನ ಪರಿಚಯ? ಹೌದೇ ಹೌದು. ವನಾಂತರದಲ್ಲಿ? ಹೌದು. ಮೊದಲವನು ನೋಡಿದ್ದೀಯಾ? ನೋಡಲಿಲ್ಲ. ಅವನ ಅದೇ ಮೊದಲು. ಓ, ಪ್ರಪ್ರಥಮವಾಗಿ. ಹೌದು. ಮುಂದೆ ಪರಿಚಯ ಆದದ್ದು ಪ್ರೇಮಾಂಕುರಕ್ಕೆ ಕಾರಣವಾಗಿತ್ತು. ಅವನು ನನ್ನನ್ನು ಮನಸಾರೆ ಬಯಸಿದ, ನಾನು ಅದನ್ನ ಒಪ್ಪಿದವಳಿದ್ದೆ. ವರಿಸಿದರೆ ನಿನ್ನನ್ನೇ ವರಿಸುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನು ಕೊಟ್ಟಿದ್ದೇನೆ ನಾನು ಅವನಿಗೆ. ಹಾಗಾದರೆ ಇದೇ ಕಾರಣವಾಗಿದೆ ವಿಚಿತ್ರವೀರನನ್ನು ನಾನು ವರಿಸಲಾರೆ ಎನ್ನುವುದಕ್ಕೆ. ಆಚಾರ್ಯರೇ, ಮನದ ಒಲಿದವನ ಬಿಡಬಹುದೇ ಹೇಳಿ? ಎಂದ ನುಡಿಯೋ ಕೇಳು ಗಂಗೆಯ ನಗುನಗುತ್ತಾ. ಎಂದ ನುಡಿಯೋ ಕೇಳು ಗಂಗೆಯ ನಗುನಗುತ್ತಾ. ಸುಂದರಾಂಗಿಯ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿದೆ ತರಲು. ಸುಂದರಾಂಗಿಯ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿದೆ ತರಲು. ನಡೆದ ಕಾರ್ಯಕ್ಕೆ ಮುಂದೇನ ಮಾಡುವುದೆನನು. ಎಂದ ನುಡಿಯು ಕೇಳು ಗಂಗೆಯನ ಸುನರುತ್ತಾ. ಅಂಬೆ, ಆಚಾರ್ಯರೇ, ನಿನ್ನ ಪ್ರಾಮಾಣಿಕ ತರಕ್ಕೆ ನಾನು ಮೆಚ್ಚಿದ್ದೇನೆ. ವಂಚನೆ ಇಲ್ಲ, ಮೋಸ ಇಲ್ಲ. ಹಾ. ಗತ ಜೀವನದಲ್ಲಿ ಏನು ಗತಿಸಿ ಹೋಗಿದೆ ಅದನ್ನು ಪ್ರಾಮಾಣಿಕವಾಗಿ ಶ್ರುತಪಡಿಸಿದವಳು ನೀನು. ಹಾ. ಆದರೆ ಆ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇದೆಯೋ ಅದನ್ನು ಗ್ರಹಿಸಿದಾಗ ನನಗೆ ನಗೆ ಬಂದಿದ್ದು. ಹೌದೇ? ಖಂಡಿತ ಇಲ್ಲ. ಯಾಕೆ? ಸಾಲು ಅವ ಯಾರು, ಅವ ಎಲ್ಲಿಯವನು, ಆ. ಅವನೇನು ಎನ್ನುವುದನ್ನು ನೀನು ಪೂರ್ವಾಪರ ತಿಳಿದವನೇ ಅಲ್ಲ. ನೀನು ಯಾರು, ನೀನೇನು, ನೀನೆಷ್ಟು ಎನ್ನುವುದನ್ನು ಸಾಲುವನು ಪೂರ್ವಾಪರ ತಿಳಿದವನಲ್ಲ. ಕೇವಲ ಆಕಸ್ಮಿಕವಾದಂತಹ ಭೇಟಿ. ಕಣ್ಣು ಕಣ್ಣು ಮೊದಲು ಒಂದಾಯಿತು, ಮನಸ್ಸು ಮನಸ್ಸು ಆಮೇಲೆ ಒಂದಾಯಿತು. ಸತ್ಯ. ಪರಸ್ಪರರು ಕೈ ಮೇಲೆ ಕೈ ತಟ್ಟಿ ಭಾಷೆಯನ್ನು ಕೊಟ್ಟುಕೊಂಡಿದ್ದೀರಿ. ಒಬ್ಬ ಪಾಂಥೇಯ, ಒಬ್ಬ ಅಲ್ಪ ಸಂಸ್ಕಾರವಂತ, ಒಬ್ಬ ಅಡ್ಡ ಪಂಕ್ತಿಯವ, ಶುದ್ಧ ಕ್ಷತ್ರಿಯನೇ ಅಲ್ಲ. ಇಂಥವನನ್ನು ನೀನು ಮನಸಾರೆ ಮೆಚ್ಚಿದವಳು. ಪವಿತ್ರವಾಗಿರುವಂಥ ವಿಶ್ವನಾಥನ ಸಾನ್ನಿಧ್ಯ ಕಾಶಿ, ಪವಿತ್ರವಾಗಿರುವಂಥ ಪರಮ ಪಾವನೆಯಾಗಿರುವಂಥ ಜಗದ ಜನರ ಪಾಪದ ಲೇಪವನ್ನು ತಡೆಯುವ ಅಘನಾಶಿನಿಯಾಗಿರುವಂಥ ಗಂಗೆ ಪ್ರವಹಿಸುವಂಥ ಪರಮ ಪವಿತ್ರ ಸ್ಥಳ ಶೀಲವತಿ, ಸಂಸ್ಕಾರವತಿ, ಕುಲವತಿ. ಎಲ್ಲವೂ ಹೋದಾದರೂ ಯೋಚನೆ ಮಾಡುವಲ್ಲಿ ಸ್ವಲ್ಪ ನೀನು ಹಿಂದುಳಿದಿದ್ಯಾ ಅನ್ನೋದು ನನಗೆ ಅರ್ಥವಾಯಿತು.
ಈ ವಿಷಯವನ್ನು ನಿನ್ನ ಅಪ್ಪನಿಗೆ ಹೇಳಿದ್ಯೋ? ಹೇಳುವ ಸಂದರ್ಭವೇ ಸಿಗಲಿಲ್ಲವಲ್ಲ. ಬಿಡು, ಹಾಗೆ ಹೇಳುವುದಕ್ಕಾಗ್ತದೆ ಹೇಳಿ. ಹ್ಮ್ ಹೇಳಿದರೆ ಪರಿಣಾಮ ಏನಾದೀತು ಅದನ್ನು ಯೋಚಿಸಿಯೇ ಪ್ರಾಯಶಃ ನೀನು ಹೇಳಲಿಲ್ಲ. ಬಿಡು, ಅದನ್ನು ನಾನು ಆಕ್ಷೇಪಿಸುವುದಿಲ್ಲ. ಈಗ ನನ್ನನ್ನೇ ನಾನು ಆಕ್ಷೇಪಿಸಿಕೊಳ್ಳಬೇಕಾದಂತಹ ಸಂದರ್ಭ ಒದಗಿದ್ದಲ್ಲ. ಅಯ್ಯೋ ದೇವರೇ, ಈಗ ಅರ್ಥವಾಗುತ್ತದೆ. ಎಲ್ಲ ಕ್ಷತ್ರಿಯರು, ಶುದ್ಧ ಕ್ಷತ್ರಿಯರು, ನಾನು ಪಂಥಾವಾನ ಕೊಟ್ಟಾಗ ಕೈಯ ಕಾರ್ಮುಕ ಜಾರಿ ಕೆಳಗೆ ಬಿತ್ತು. ಎಲ್ಲವರು ಕಡ 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 ನಡುಗುತ್ತಾ ನಿಂತಿದ್ದರು. ಅವರ ಧ್ವನಿಯೇ ಉಡುಗಿ ಹೋಗಿತ್ತು, ಶಕ್ತಿ ಅಡಗಿ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಯಕ್ಕಶ್ಚಿತ ಅಪಾಂಥೇಯ ಆ ಸೌಭೇಶ ಸಾಲ್ವ ಹೇಗೆ ಪ್ರತಿಭಟಿಸುವುದಕ್ಕೆ ಬಂದಿರಬಹುದು? ಈಗಲೂ ನಾನು ಯೋಚಿಸ್ತಾ ಇದ್ದೆ, ಈಗ ಉತ್ತರ ಸಿಕ್ಕಿದೆ. ವನಾಂತರದಲ್ಲಿ ನೀವು ಮಾತನಾಡಿದವರು, ಮಾತು ಕೊಟ್ಟುಕೊಂಡವರು, ಮಾತಿನಿಂದ ಮನಸ್ಸಿನಿಂದ ಅಂಬೆಯ ತನ್ನ ಮಡದಿ ವಿಶ್ವ ರಥವನ್ನ ಏರಿಸಿಕೊಂಡಿದ್ದಾನೆ. ಎಂಥ ಮಂದಮತಿಯೇ ಆಗಲಿ, ಅಸಹಾಯಕನೇ ಆಗಲಿ, ತನ್ನ ಮಡದಿಯನ್ನು ತನ್ನ ಸಮ್ಮುಖದಲ್ಲಿ ಮತ್ತೊಬ್ಬ ಅಪಹರಿಸುತ್ತಾನೆ ಅಂತಾದ್ರೆ ಕೈಲಾಗದೇ ಇದ್ರೂ ಪ್ರತಿಭಟಿಸದೇ ಇರ್ತಾನೆ. ಆ ನೆಲೆಯಲ್ಲಿ ಸಾಲ್ವ ಪ್ರತಿಭಟಿಸಿದ. ತಡವಾಗಿ ಅರ್ಥವಾಯಿತು. ಅಂಬೆ, ಎಷ್ಟು ತಪ್ಪಿಬಿಟ್ಟೆ ನಾನು. ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಮಾತಿನಿಂದ ಮನಸ್ಸಿನಿಂದ ಮತ್ತೊಬ್ಬರ ಮಡದಿಯಾಗಿರುವಂತಹ ನಿನ್ನನ್ನು ತಿಳಿಯದೆ ತಮ್ಮನಿಗೆ ಬೇಕು ಅಂತ ಕರೆತಂದು ಬಿಟ್ಟಲ್ಲ. ದೇವರೇ, ಮುಂದೇನು ಮಾಡಲಿ? ಚಿಂತಿಸುವ ಅಗತ್ಯ ಇಲ್ಲ. ಚಂದಿರಾಯ ದೀಪ ಕೇಳು ದಯದು ಚಂದಿರಾಯ ದೀಪ ಕೇಳು ದಯದು ಸತ್ಯಸಂಧ ನೀನೆಂಬುದು ಅರಿತಿಪ್ಪೆ ಸತ್ಯಸಂಧ ನೀನೆಂಬುದು ಅರಿತಿಪ್ಪೆ ನೀಯನ್ನ ಎಂದಿಗೈತಗಳೆನುತ ಮಾರ್ಗವು ನೋಡುತ್ತೀಗ ಸಾವನವಿಗೆ ಕಳುಹಿಸು ನೀಯನ್ನ ಎಂದಿಗೈತಗಳೆನುತ ಮಾರ್ಗವು ನೋಡುತ್ತೀಗ ಸಾವನವಿಗೆ ಕಳುಹಿಸು ಚಂದಿರಾಮಯ ದೀಪ ಕೇಳು ದಯದು ಚಿಂತೆಯನ್ನ ಮಾಡ್ತಾ ಇದ್ದೀರಿ. ದಾರಿಯೇ ತೋರ್ತಾ ಇದೆ. ನೀವು ನಿಮ್ಮಂತವರು ಚಿಂತೆಯನ್ನ ಮಾಡುವುದು ನೋಡಿದರೆ ನಮ್ಮಂತವರಿಗೆ ಆಶ್ಚರ್ಯ ಎನಿಸುತ್ತದೆ. ಯಾಕೆ ಬಲ್ಲಿರ? ಅಂದು ಪ್ರಾಯ ಕಳೆದ ನಿಮ್ಮ ತಂದೆಯ ಪ್ರೇಮ ಪ್ರಕರಣಕ್ಕೆ ಸುಖಾಂತ್ಯವನ್ನ ಕೊಟ್ಟವರು ನೀವು. ಹೌದು. ಇಂದು ಪ್ರಾಯದ ಈ ಹೆಣ್ಣು ಮಗಳಿನ ಜೀವನಕ್ಕೆ ಪ್ರೇಮದ ಪ್ರಕರಣಕ್ಕೆ ಸುಖಾಂತ್ಯವನ್ನ ಕೊಡದೆ ಹೋದೇರ ನೀವು? ಹಾಗಲ್ಲ, ನನ್ನ ಪ್ರಕರಣವೇ ಆಗಿದ್ರೆ ಏನಾದರೂ ಒಂದು ದಾರಿಯನ್ನು ಹುಡುಕಬಹುದಿತ್ತು. ಮತ್ತೊಬ್ಬರ ಹೆಂಡತಿ ಮಾತಿನಿಂದ ಮನಸ್ಸಿನಿಂದ ತಿಳಿಯದೆ ನಾನು ತಂದೆನಲ್ಲ. ಎಂತ ಅಚಾತುರ್ಯ ನಡೆದು ಹೋಯಿತು. ಅದಕ್ಕೇನು ಮಾಡುವುದು ಅಂತ ಯೋಚಿಸ್ತಾ ಇದ್ದೆ. ಪರಿಹಾರ ಏನು ಉಂಟಪ್ಪ? ಆಚಾರ್ಯರೇ, ಒಂದು ಯಾಚನೆಯ ಸೂಚನೆ ನಿಮ್ಮಲ್ಲಿ. ಸರಿ.
ಸಾಲ್ವೇಶ ಹಾ. ನನ್ನನ್ನ ಪ್ರೇಮಿಸಿದ್ದಾನೆ ಎನ್ನುವುದರಲ್ಲಿ ಯಾವ ಅನುಮಾನವೂ ನನಗಿಲ್ಲ. ಹಾ. ಎಂದಿಗೈತ ಹಣ ಎನ್ನುವ ಹಾಗೆ ನನ್ನ ದಾರಿಯನ್ನೇ ಕಾಯುತ್ತಾ ಇರುತ್ತಾನೆ ಎನ್ನುವುದರಲ್ಲಿ ಹಾ. ಭರವಸೆಯನ್ನೇ ಇಟ್ಟವಳು ನಾನಿದ್ದೇನೆ. ಹಾ. ಆದ್ದರಿಂದ ದಯವಿಟ್ಟು ಸೌಭ ನಗರಿಗೆ ನನ್ನನ್ನು ಮುಟ್ಟಿಸಿದಿರಿ ಅಂತಾದರೆ ಮುಂದಿನದ್ದನ್ನ ನಾನು ನೋಡಿಕೊಳ್ತೇನಂತೆ. ಅಪ್ಪ ದೇವರು ದೊಡ್ಡವ. ದಾರಿಯನ್ನು ನೀನೇ ತೋರಿದೆ. ಒಂದು ಕ್ಷಣದ ಮೊದಲು ಕರುಣಾನಿಧಿ ಅವತರಿಸು ಅಂತ ಕರೆಜೋಡಿಸಿದ್ದೆ. ಹಾ. ನಿಜವಾಗಿ ನನ್ನ ಪಾಲಿಗೆ ನೀನೇ ಕರುಣಾನಿಧಿ. ಯಾಕೆ ಗೊತ್ತಾ? ದಾರಿಯೇ ತೋಚದೆ ಕಂಗೆಟ್ಟ ನನಗೆ ಎಷ್ಟು ಸುಲಭದ ದಾರಿಯನ್ನು ತೋರಿಸಿಬಿಟ್ಟೇನೆ. ಹಾ. ಇಲ್ಲದೆ ಇದ್ರೆ ಮಾತನಾಡುವ ನೈತಿಕ ಬಲವೇ ನನಗೆ ಹುಡುಗಿ ಹೋಗಿತ್ತು. ನೀನು ತಂದವನಿದ್ದಿ. ಹಾ. ಮುಂದೆ ಏನು ಬೇಕಾದ್ರೂ ಮಾಡುವಂತ ನೀನು ಇಲ್ಲಿಯೇ ಕುಳಿತುಕೊಂಡಿದ್ದೆ ನಾನು ಬೇರೆ ದಾರಿ ಹುಡುಕೊಂಡು ಓಡಬೇಕಿತ್ತು. ನೀನೇ ಮಾರ್ಗವನ್ನು ತೋರಿಸಿದೆ. ಹಾ. ಎಂದಿಗೈತಾಳೆಂದು ಕಾಯುತ್ತೀಯ ಸಾಲ್ವನಲ್ಲಿಗೆ ಕಳುಹಿಸು. ಅಪ್ಪ ನನ್ನ ಮೇಲೆ ಯಾವ ಪೂರ್ವಾಗ್ರಹವೂ ಇಲ್ಲದೆ ಹಾ. ನೀನೇ ಕರುಣೆ ತೋರಿದೆ. ನನ್ನ ಪಾಲಿಗೆ ನೀನೇ ಕರುಣಾನಿಧಿ. ಅಂಬೆ ಆಚಾರ್ಯರೇ, ನಿನ್ನ ಅಪ್ಪ ನಿಮ್ಮ ಹೊಣೆಗಾರಿಕೆಯನ್ನು ನನ್ನ ಹೆಗಲಿಗೆ ಹೊರಿಸಿದ್ದ. ಹಾ. ಹಾಗಾಗಿ ತಂದೆಯ ಸ್ಥಾನದಲ್ಲಿ ನಿಂತು ನಿಮ್ಮ ಮೂವರಿಗೂ ಮದುವೆ ಮಾಡಿಸಬೇಕಾದಂತಹ ಕರ್ತವ್ಯದ ನಿಬದ್ಧತೆ ನನ್ನ ಪಾಲಿಗಿತ್ತು. ನಿನ್ನ ತಂಗಿಯಂದಿರು ಉಭಯರು ಒಪ್ಪಿದರು. ವಿವಾಹ ಮಾಡಿಸುವುದು ಒಂದು ಉಳಿದಿದೆ. ಆದರೆ ನೀನು ನಿರಾಕರಿಸಿದೆ. ಇನ್ನು ನಿನಗೆ ಮದುವೆ ಮಾಡುವುದು ಹೇಗೆ? ನಿನ್ನ ಅಪ್ಪ ಹೊರಿಸಿದ ಹೊಣೆಗಾರಿಕೆ ನನ್ನ ಹೆಗಲ ಮೇಲೆ ಉಂಟು. ಆವಾಗ ನೀನೇ ದಾರಿ ತೋರಿ ನಿನ್ನ ಅಪ್ಪ ನನ್ನ ಹೆಗಲಿಗೆ ಹೊರಿಸಿರುವಂತ ನಿಮ್ಮ ಮದುವೆ ಹೊಣೆಗಾರಿಕೆ, ಅದರಲ್ಲಿಯೂ ನಿನ್ನ ಮದುವೆ ಹೊಣೆಗಾರಿಕೆ ನೀನೇ ನನ್ನ ಹೆಗಲಿಂದ ನಿನ್ನ ಹೆಗಲಿಗೆ ಹಸ್ತಾಂತರಿಸಿಕೊಂಡಿದ್ದಿ. ಈಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೀನಿ. ಸಾಲ್ವನಲ್ಲಿಗೆ ಕಳುಹಿಸಿದಲ್ಲಿಗೆ ನನ್ನ ಹೊಣೆಗಾರಿಕೆ ಸಂಪೂರ್ಣ ಮುಗಿಯುತ್ತದೆ ಅಲ್ಲವೇ? ಅಂಬೆ ಹೋಗುವ ಸಿದ್ಧತೆ ಮಾಡಿ ಕಳುಹಿಸುವ ವ್ಯವಸ್ಥೆ ಮಾಡ್ತೇನೆ. ಯಾರಲ್ಲಿ ವಿಪ್ರೋತ್ತಮರಿಗೆ ಬರಲಿಕ್ಕೆ ನಮೋ ನಮಃ. ಒಳ್ಳೇದಾಗಲಪ್ಪ ಸ್ವಾಮಿ, ಮೊದಲಾಗಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಯಾಕೋ ನೀನು ಅಂತ ತಪ್ಪೇನು ಮಾಡಿದ್ದೀಯ? ಗೊತ್ತೂ ಇಲ್ಲದೆ ನಿಮ್ಮನ್ನು ಕರೆಸಿಕೊಂಡನಲ್ಲ. ಪಾಪ ಏನೆಲ್ಲ ತೊಂದರೆ ಇತ್ತು, ತಾಪತ್ರಯ ಇತ್ತು ಏನು. ಈವರೆಗೆ ಭೀಷ್ಮನಲ್ಲಿ ಹಾ ಯಾವ ವಿಷಯವನ್ನ ನಾವಾಡುವುದಿರಲಿ, ಹಾ ಭೀಷ್ಮ ನಮ್ಮಲ್ಲಿ ಯಾವ ವಿಷಯವನ್ನೇ ಆಡುವುದಾದರೂ ಅದಕ್ಕೆ ಹೊತ್ತು ಗೊತ್ತು ಅಂತ ನಿಯಮವನ್ನು ಇಟ್ಟುಕೊಂಡವರ ನಾವು. ಆದ್ರೆ ನಾವು ಅದನ್ನು ಬಿದ್ದವನಲ್ಲ. ನಿನ್ನ ಮಾತನ್ನು ನಾವು ಆಜ್ಞೆ ಅಂತ ಸ್ವೀಕರಿಸಿ ಯಾವ ಕಾಲಕ್ಕೂ ಸಿದ್ಧರಾಗಿದ್ದವರೇ. ಸ್ವಾಮಿ, ಓ, ನಿಮ್ಮ ಮೇಲೆ ಅಪಾರವಾದಂತಹ ಭಕ್ತಿ ಗೌರವ. ಆ ಕಾರಣದಿಂದಲೇ ಹತ್ತಿನಿಯಲ್ಲಿ ನಿನ್ನ ಆಡಳಿತ ಇಟ್ಟು ಸುಖವಾಗಿದ್ದಿತ್ತು. ಹಾಗಾಗಿ ಈ ಹೊತ್ತಿಗೆ ನಿಮ್ಮನ್ನು ಅವಸರವಾಗಿ ಕರೆಸಬೇಕಾಯಿತಲ್ಲ, ಅದಕ್ಕಾಗಿ ಕ್ಷಮೆ ಕೇಳಿದ್ದೆ. ಏನಿಲ್ಲ, ಪೂಜ್ಯರೇ, ಭೋಜನ ಪೂರೈಸಿ ವಿಶ್ರಾಂತಿ ಹೊರಡುವ ಹೊತ್ತಿಗೆ ಆಜ್ಞೆ ಆಗಿದೆ ಅಲ್ಲ, ಆಮಂತ್ರಣ ಅಂದ್ರು ನಾನು ಆಜ್ಞೆ ಅಂತ ತಿಳಿದು ಓಡಿ ಬಂದೆ. ಸ್ವಾಮಿ, ಓ, ಆರೋಗ್ಯ ಚೆನ್ನಾಗುಂಟಲ್ಲ? ಹಳೆ ರೋಗ ಯಾವುದು ಹೋಗಲಿಲ್ಲ, ಹೊಸ ರೋಗ ಬರ್ಲಿಕ್ಕೆ ನಾನು ಬಿಟ್ಟಿದೆ. ಬರ್ತಿದ್ರೆ ಸಾಕು. ಯಾಕಂದ್ರೆ ಹಳೆ ರೋಗ ಇದ್ದು ಅಭ್ಯಾಸ ಆಗಿ ಹೋಗ್ತದೆ. ಹೌದು, ಯಾವತ್ತಾದ್ರಾಗೆ ಹಳತ್ತು ನಮ್ಮದಾಗಿ ಇರುವುದು, ಹೌದು. ಹೊಸತ್ತು ಬಂದು ಸೇರಿ ಉಪದ್ರ ಕೊಡುವುದು. ಹೊಸತಾಗಿ ಬಂದ್ರೆ ಅಭ್ಯಾಸ ಆಗುವುದಕ್ಕೆ ಕೆಲವು ದಿವಸ ಕಳೆದು ಹೋಗ್ತದೆ. ಈಗ ನಮಗೆ ಆ ವಯಸ್ಸಲ್ಲ. ಹೌದು. ಹೌದು, ಕರೆಸುವುದಕ್ಕೆ ಕಾರಣ ಇಷ್ಟೇ. ಏನು? ನಾನು ಕಾಶಿಗೆ ಹೋದಂತ ವಿಚಾರ, ಕಾಶಿಯ ನೃಪಕುಮಾರಿ ಮೂವರನ್ನು ಕರೆತಂದ ವಿಚಾರ. ಸಂತೋಷ ಅನುಭವಿಸಿದ್ರಲ್ಲಿ ಪ್ರಥಮ ಸಾಲಲ್ಲಿ ನಾನೇ. ನಿಮಗೆ ಗೊತ್ತಲ್ಲ ಅದು? ಯಾಕೆಂದ್ರೆ ಹಾ, ನಿನ್ನ ತಂದೆಯ ಮದುವೆ ಎನ್ನುವುದು ಹೊತ್ತಿನಾವತಿಯಲ್ಲಿ ಆದ ಮೇಲೆ ಹಾ, ಮಂಗಲ ಕಾರ್ಯ ಎನ್ನುವುದು ಹೊತ್ತಿನಾವತಿಯಲ್ಲಿ ಆಗಲೇ. ಹೌದು. ನಮ್ಮಂತ ವಿಪ್ರೋತ್ತಮರು ಯಾವತ್ತು ಪ್ರಪಂಚದಲ್ಲಿ ಗ್ರಹಸ್ಥರ ನಿರೀಕ್ಷೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದೇ ಹೌದು. ಅಲ್ಲೇ ಹಾ, ಕಾಶಿಗೆ ಹೋಗಿದ್ದಾನೆ, ಪುಣ್ಯಾತ್ಮೆಯರನ್ನು ತರುವುದಕ್ಕೆ
ಹೋಗ್ಲಿಕ್ಕೆ ಅಂದಾಗ ಹಾ. ಒಂದು ಅಂಗುಲ ನೆಲ ಬಿಟ್ಟು ಹಾರಿ ಬಿಟ್ಟಿದ್ದೇನೆ. ಅಯ್ಯೋ ಸ್ವಾಮಿ, ನಮ್ಮ ಹಸ್ತಿನಾವತಿಯ ಅಧಿಕಾರದ ಮೇಲೆ, ಪರಂಪರೆಯ ಮೇಲೆ, ನಮ್ಮ ಸಂಸಾರದ ಮೇಲೆ ನಿಮಗೆಷ್ಟು ಆದರ ಗೌರವ ಪ್ರೀತಿ ಸ್ವಾಮಿ. ನಮ್ಮ ಕರ್ತವ್ಯ ನಾನು ಚಿರಋಣಿಯಾಗಿದ್ದೇನೆ. ಆಗಲಂತೆ. ಅಂಬಿಕೆ ಅಂಬಾಲಿಕೆಯರು ಬೇರು ನನ್ನ ತಮ್ಮ ವಿಚಿತ್ರ ವೀರ್ಯನ ಮದುವೆ ಆಗುವುದಕ್ಕೆ ಒಪ್ಪಿದ್ದಾರೆ. ಆಗಲಪ್ಪ, ಒಳ್ಳೆಯದಾಯ್ತಾ? ಹಿರಿಯಗಳಾದಂತ ಅಂಬೆ ಮದುವೆ ಆಗುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ನಿಮ್ಮನ್ನ ಕರೆಸಿದ್ದೇನೆ ಸ್ವಾಮಿ. ಆಗುವುದೇ ಇಲ್ಲ ಅಂತ ಕುಳಿತುಕೊಂಡಿದ್ದಾಳೆ. ಒಂದು 10-15 ವರ್ಷದ ಮೊದಲಾದ್ರೂ ನಾನು ಒಂದು ಮನಸ್ಸು ಮಾಡ್ತಿದ್ದೆ. ಆ, ಈಗೆಲ್ಲ ನಮ್ಮಿಂದ ಎಲ್ಲಿ ಕೂಡ್ತದೆ ಸ್ವಾಮಿ, ಓ, 10-15 ವರ್ಷದ ಮೊದಲಾದ್ರೆ ನಾನು ಒಂದು ಮನಸ್ಸು ಮಾಡ್ತಿದ್ದೆ ಅಂದೆ. ಯಾವುದಕ್ಕೆ ಅಂತ ಕೇಳದೆ ವಿಧಿಯೇ ಇಲ್ಲ ಸ್ವಾಮಿ. ನೀನೇನು ಗಾಬರಿ ಆಗಬೇಕಾದದ್ದಲ್ಲ. ಹಾ, ಕಾಶಿಗೆ ಹೋಗಿ ಪುಣ್ಯಾತ್ಮೀಯರಾದ ಹೆಣ್ಣು ಮಕ್ಕಳನ್ನ ಹಸ್ತಿನಾವತಿಗೆ ನೀನು ತಂದ ಮೇಲೆ ಹಾ, ಹಿರಿಯರಾದ ಅಂಬೆ ನಿನ್ನ ತಮ್ಮನನ್ನ ಮದುವೆಯಾಗುವುದಕ್ಕೆ ನಿರಾಕರಿಸಿದ ಆ ನಂತರದಲ್ಲಿ ಹಾ, ಅವಳಿಗೆ ಒಂದು ಯೋಗ್ಯವಾದ ಕನ್ಯೆಯನ್ನು ಹುಡುಕಿ ಮದುವೆ ಮಾಡುವ ಹೊರನನ್ನು. ಅದು ವರನನ್ನು ಹುಡುಕಿ ಮದುವೆ ಮಾಡುವ ಹೊಣೆಗಾರಿಕೆ ನಮ್ಮಲ್ಲೂ ಉಂಟಲ್ಲ. ಹೌದು ನಿನ್ನ ಹೊಣೆಯನ್ನು ನಾವು ಹೊರಬೇಕಾದದ್ದು ಕರ್ತವ್ಯ ತಾನೆ. ಹೌದು. ಅದಕ್ಕಾಗಿ ಒಂದು 10-15 ವರ್ಷದ ಮೊದಲಾದ ಮನಸ್ಸು ಮಾಡ್ತಿದ್ದೆ. ಈಗ ಕೂಡುವುದಿಲ್ಲ ಓಡಾಡುವುದಕ್ಕೆ ಅಂದೆ. ನಿಮಗೆ ಕೂಡಿದ್ರೂ ನೀವು ಮಾಡಬೇಕಾದದ್ದು ಏನೂ ಇಲ್ಲ. ಹೌದಾ? ಹೌದು, ಹಾಗಾದ್ರೆ ವರನನ್ನು ಹುಡುಕೋಕೆ ಅವಳೇ ಹುಡುಕಿಕೊಂಡಿದ್ದಾಳೆ. ಅದರಲ್ಲಿಯೂ ವಿಶ್ವನಾಥ ಕಂಡಲ್ಲ. ಸೌಭೇಶ ಬ್ರಹ್ಮದತ್ತ ನಾಮಕರಾಗಿರುವಂತಹ ಸಾರ್ವ ಕೇಳಿದ್ದೇನೆ. ಹೌದು. ಅವನನ್ನ ಪ್ರೀತಿಸಿದ್ದಾಳಂತೆ, ಅವನನ್ನೇ ಮದುವೆ ಆಗ್ತಾಳಂತೆ, ಅವ ಇವಳ ನಿರೀಕ್ಷೆಯಲ್ಲಿದ್ದಾನಂತೆ. ಅಲ್ಲಿಗೆ ಕಳುಹಿ ಕೊಡುವಂತ ಅಂಗರಾಜಿ. ಹೌದಾ? ಕಳುಹಿ ಕೊಡುವಾಗ ಒಂದು ಪದ್ಧತಿ ಕ್ರಮ ಅಂತ ಉಂಟಲ್ಲ ಸ್ವಾಮಿ. ನೀನು ತಪ್ಪಿದವನೇ ಅಲ್ಲ. ಪ್ರಾಯ ಸಮರ್ಥಿಯಾದಂತ ಅವಳನ್ನು ಯಾರ್ಯಾರೊತ್ತಿಗೋ ಕಳುಹಿ ಕೊಡುವುದಕ್ಕಾಗ್ತದ? ಬಾಳು. ವಯೋವೃದ್ಧರು, ಹೌದು, ಜ್ಞಾನ ವೃದ್ಧರು ನಿಜ. ತಮ್ಮಂತವರೇ ಆಗಬೇಕು. ಹ. ಮತ್ತೆ ನೀವು ಕರೆದುಕೊಂಡು ಹೋದಾಗ ಅದಕ್ಕೊಂದು ಬೆಲೆ ಸಿಗ್ತದೆ, ಗೌರವ ಸಿಗ್ತದೆ. ಹೌದು. ಆದ್ರಿಂದ ನಿಮ್ಮನ್ನ ಕರೆಸಿದ್ದೇನೆ. ಆಗಬಹುದಾ? ನನಗೇನೋ ಆದಿತ್ತು, ನಿನ್ನ ಮಾತನ್ನಲ್ಲ ಹೇಳುವವಲ್ಲ. ಹಾ, ಬರುವವ ನಾನು ಅವಳ ಜೊತೆಯಲ್ಲಿ ಅಂತ ಅವಳಿಗೆ ಗೊತ್ತುಂಟ. ಹೇಳಿ ಆ ವಿಷಯ ಹೇಳು. ಅಂಬೆ. ಹೋಗುವ ಸಿದ್ಧತೆ ಆಯ್ತಷ್ಟೇ. ಇವರು ವಿಪ್ರಶ್ರೇಷ್ಠರು. ವಿಪ್ರೋತ್ತಮರೇ ನಮೋ ನಮಃ. ಒಳಿತಾಗ್ಲಿ. ಇವಳೆ ಹಾ, ಇವಳೆ ಇವಳೆ ಅಂಬೆ ಅಂದ್ರೆ ಇವಳೆ. ಅಷ್ಟು ಎಳಿಬೇಡಿ ಸ್ವಾಮಿ. ನಾನು ಎಳೆಯುವುದಲ್ವ, ವಯಸ್ಸಾದ ಎರಡು. ಹಾ, ಹಾ, ಹಾ. ಇದು ನೀನು ಹೊರಡುವ ಸಿದ್ಧತೆ ಮಾಡಿಕೊಂಡಿದ್ದೀಯಲ್ಲ. ಸಿದ್ಧತೆಯಾಗಿ ಹಾಗಾದ್ರೆ ನನ್ನ ಜೊತೆಯಲ್ಲಿ ನಿನಗೆ ಬರುವುದಕ್ಕೇನು ಅಭ್ಯಂತರ ಇಲ್ಲ ಅಲ್ಲ? ಖಂಡಿತವಾಗಿ ಇವರು ಕರೆದುಕೊಂಡು ಹೋಗಿ ತಲುಪಿಸಿ ಬರ್ತಾರೆ. ಆಗಿ ನಿಶ್ಚಿಂತಳಾಗಿ ಹೋಗು. ಶುಭವಾಗಿ ಶ್ರೇಯಸ್ಸಾಗಲಿ. ನಮೋ